ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಒಂದು ತರಗತಿಯಲ್ಲಿ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೀತಾ ಇರಬೇಕಾದಾಗ ಅದರ ಗುರಿಗಳು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನಾವು ಭಾಳ ಒಂದು ಸವಿವರವಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸಾಕಷ್ಟು ವಿಷಯಗಳು ಆ ಗುರಿಗಳು ಹೇಗಿರಬೇಕು ಅನ್ನೋದನ್ನು ಮತ್ತು ಶಾರ್ಟ್ ಟರ್ಮಲ್ಲಿ ಆಗಿರ್ಬೋದು ಮತ್ತು ಲಾಂಗ್ ಟರ್ಮಲ್ಲಿ ಆಗಿರ್ಬೋದು ಆ ಗುರಿಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಅದರ ಗುರಿಯ ಹೇಗೆ ತನ್ನ ಗುರಿ ಅಡಿಗೆಯಪ್ಪ ಅಂದರೆ ಪಾಸಿಟಿವ್ ಆಗಿ ತೊಗೊಂಡೋದಾಗ ಎಷ್ಟು ಸಕ್ಸಸ್ಫುಲ್ ಒಂದು ಕೌನ್ಸಿಲಿಂಗ್ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡ್ತೀವಿ. ಇವತ್ತು ಈ ಒಂದು ತರಗತಿಯಲ್ಲಿ ನಾವೇನು ನೋಡೋಣ ಅಂತಂದಾಗ ದ ಫಂಕ್ಷನ್ಸ್ ಆಫ್ ಕೌನ್ಸಿಲಿಂಗ್ ಗೋಲ್ಸ್. ಈ ಗುರಿಗಳು ಏನಿದೆಯೋ ಈ ಗುರಿಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವುದನ್ನು ನಾವು ನೋಡೋಣ. ಇಲ್ಲಿ ಗುರಿಗಳನ್ನು ನಾವೇನು ಎರಡು ರೀತಿಯಾಗಿ ನಾವು ಹಾಕ್ಕೊಂಡಿರ್ತೀವೋ, ಒಂದು ಇಮ್ಮಿಡಿಯೇಟಾಗಿ, ಒಂದು ಶಾರ್ಟ್ ಟರ್ಮ್ ಆಗಿ. ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಒಂದೊಂದಾಗಿ ನಾವು ಹೋದ ತರಗತಿಯಲ್ಲಿ ನಾವು ಅದನ್ನು ನೋಡಿದ್ದೀವಿ. ಯಾವ ರೀತಿಯಾಗಿ ಒಂದು ಎನ್ಹಾನ್ಸ್ಮೆಂಟ್ ಆಗುತ್ತೆ, ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅದನ್ನು ಕಾರ್ಯರೂಪದಲ್ಲಿ ಹೇಗೆ ಅದನ್ನು ತರ್ಬೋದು ಅಂತನ್ನುವುದನ್ನು ಈ ಒಂದು 3 ಒಂದು ಫ್ಯಾಕ್ಟರ್ಸ್ಗಳು ಇಲ್ಲಿದೆ. 3 ಆ ಫಂಕ್ಷನಲ್ ಒಂದು ಗೋಲ್ಸ್ಗಳು ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನೋಡ್ತೀವಿ. ಆ ಒಂದು ಗುರಿಯ ಒಂದು ಕಾರ್ಯವನ್ನು, ಫಂಕ್ಷನ್ಸನ್ನು ನಾವಿಲ್ಲಿ ನೋಡ್ತೀವಿ. ಮೊದಲನೇದಾಗಿ ನೋಡೋದೇ ಆದ್ರೆ ಮೋಟಿವೇಶ್ನಲ್ ಫ್ಯಾಕ್ಟರ್ಸ್. ಮೋಟಿವೇಶನ್ ಅಂತಂದಾಗ ಕನ್ನಡದಲ್ಲಿ ನಾವು ಅಭಿಪ್ರೇರಣೆ ಅಂತೇಳಿ ಕರಿತೀವಿ. ಫ್ಯಾಕ್ಟರ್ಸ್ ಅಂತಂದಾಗ ಗುಣಗಳು ಅಂತ ಕರಿತೀವಿ. ಸಮ್ಟೈಮ್ ವಿ ಕಾಲ್ ಕಾರಕಗಳು ಅಂತ ನಾವು ಕರಿತೀವಿ. ದ ಫಸ್ಟ್ ಗೋಲ್ ಸರ್ವ್ಸ್ ಆಸ್ ಅ ಮೋಟಿವೇಶನಲ್ ಫ್ಯಾಕ್ಟರ್ಸ್ ಇನ್ ಕೌನ್ಸಿಲಿಂಗ್. ದ ಸೆಕೆಂಡ್ ಒನ್ ಈಸ್ ಅಕ್ವೈರ್ ನ್ಯೂ ರೆಸ್ಪಾನ್ಸಸ್. ನೋಡಿ, ಇನ್ನು ಮೂರನೇದಾಗಿ ನಾವು ಅದನ್ನು ನೋಡೋದಾದಾಗ ಇವ್ಯಾಲ್ಯುವೇಟ್ ಡಿಫ್ರೆಂಟ್ ಕೌನ್ಸಿಲಿಂಗ್ ಸ್ಟ್ರಾಟಜಿ ಟು ಅಚೀವ್ ದ ಕ್ಲೈಂಟ್ಸ್ ಗೋಲ್ಸ್. 3 ರೀತಿಯಾಗಿ ನಾವು ನೋಡ್ತೀವಿ. ಮೊದಲನೇದಾಗಿ ಮೋಟಿವೇಶ್ನಲ್ ಫ್ಯಾಕ್ಟರ್ಸ್. ಆತ್ಮೀಯರೇ, ನಮ್ಮ ಮನೋವಿಜ್ಞಾನದಲ್ಲಿ ಮೋಟಿವೇಶ್ನಲ್ ಥಿಯರೀಸ್ಗಳನ್ನು ನೋಡ್ತಾ ಹೋದಾಗ ಸುಮಾರು ಮೋಟಿವೇಶ್ನಲ್ ಥಿಯರೀಸ್ಗಳನ್ನು ಇದೆ. ಒಂದಲ್ಲ 100 ಥಿಯರೀಸ್ಗಳಿದೆ. ಆದರೆ ಇಲ್ಲಿ ನಾನು ನೆನಪಿಸ್ಕೋಬೇಕಾಗಿದ್ದು ಏನು ಅಂತಂದಾಗ ಒಂದು ಹ್ಯಾಂಪನ್ಸ್ ಒಂದು ಮೋಟಿವೇಶ್ನಲ್ ಥಿಯರಿಯನ್ನು ನೋಡ್ಕೊಳ್ಬೇಕಾಗಿದೆ. ಇಲ್ಲಿ ಈ ಹ್ಯಾಂಪನ್ಸ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಅವರು ಏನು ಮಾಡ್ತಾರೆ ಅಂತಂದಾಗ, ಒಬ್ಬ ವ್ಯಕ್ತಿ ಅಲ್ಲಿರ್ತಕ್ಕಂಥ ಗುಣಗಳನ್ನು ಐಡೆಂಟಿಫೈ ಮಾಡಿ ಆ ವ್ಯಕ್ತಿ ಯಾವುದೇ ಸನ್ನಿವೇಶದಲ್ಲಿದ್ದರೂ ಅದರಿಂದ ಹೊರಗಡೆ ಬರಬಹುದು. ಉದಾಹರಣೆಗೆ, ಒಬ್ಬ ಕೈ ಮತ್ತು ಕಾಲುಗಳನ್ನು ಮುರಿದುಕೊಂಡು ಬೆಡ್ ಮೇಲೆ ಬಿದ್ದಿರ್ತಕ್ಕಂಥ, ಹಾಸ್ಪಿಟಲೈಸ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು, ನಡೆಯೋಕ್ಕೆ ಬಾರದ ಒಬ್ಬ ವ್ಯಕ್ತಿಯನ್ನು, ನಿಲ್ಲಕ್ಕೆ ಬಾರದ ಒಬ್ಬ ವ್ಯಕ್ತಿಯ ಎದುರುಗಡೆ ಒಂದು ವಿಷಪೂರಿತವಾಗಿರ್ತಕ್ಕಂಥ ಹಾವನ್ನು ತಂದು ಕಚ್ಚಲು ಏನಾದರೂ ಬಿಟ್ಟಿದ್ದೇ ಆದರೆ ಅವನು ಏನು ಮಾಡ್ಬೋದು? ಸಹಜವಾಗಿ ಅಲ್ಲಿಂದ ಅವನು ಓಡಿ ಹೋಗಬಹುದು, ಓಡಿ ಹೋಗುತ್ತಾನೆ. ಅಂದರೆ ಮನುಷ್ಯನು ತಾನು ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು, ತಾನು ಏನು ಬೇಕಾದರೂ ಮರೆತು ಹೋಗಬಹುದು, ತಾನು ಏನು ಬೇಕಾದರೂ ಅಚೀವ್ ಮಾಡಬಹುದು. ಇದು ದಿಸ್ ಮೋಟಿವೇಶ್ನಲ್ ಫ್ಯಾಕ್ಟರ್ ಅಂತಕ್ಕಂಥದ್ದು ಇಟ್ ಇಸ್ ಅ ಇನ್ಹೆರೆಂಟ್ ಕ್ವಾಲಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್. ಮನುಷ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿಯ ಒಂದು ಇನ್ಹೆರೆಂಟ್ ಕ್ವಾಲಿಟೀಸ್ ಇದು. ಹೀಗಾಗಿ ಆ ಪ್ರಥಮ ಕಾರ್ಯ ಏನಾಗಿರಬೇಕು? ನಮ್ಮ ಕೇವಲ ಗುರಿಗಳನ್ನು ಇಟ್ಕೊಳ್ಳೋದಲ್ಲ, ಆ ಗುರಿಗಳನ್ನು ಸರಿಯಾದ ಕ್ರಮದಲ್ಲಿ ಉಪಯೋಗ ಮಾಡುವುದನ್ನು, ನಾವು ಕಾರ್ಯರೂಪಕ್ಕೆ ತರುವುದನ್ನು ಕಲ್ತ್ಕೋಬೇಕು. ಹೀಗಾಗಿ ಯಾವುದೇ ಫ್ಯಾಕ್ಟರ್ಸ್ಗಳನ್ನು, ಯಾವುದೇ ಸ್ಮಾಲ್ ಸ್ಕಿಲ್ಸ್ ಅಥವಾ ಸ್ಮಾಲ್ ಕ್ರಿಯೇಟಿವ್ ಫ್ಯಾಕ್ಟರ್ಸ್ ನಾವೇನು ಕ್ಲೈಂಟಲ್ಲಿ ನೋಡ್ತೀವೋ ಆ ಗುಣಗಳನ್ನು ನಾವೇನು ಮಾಡಬೇಕು ಅಂತಂದಾಗ ಮೋಟಿವೇಟ್ ಮಾಡ್ತಾ ವ್ಯಕ್ತಿ ಅದರಿಂದ ಹೊರಗೆ ಬರುವಂತೆ ಮಾಡಬೇಕು.
ಇದು ಇದರ ಪ್ರಥಮವಾಗಿರ್ತಕ್ಕಂಥ ಕಾರ್ಯವಾಗಿರಬೇಕು. ಕೇವಲ ನಾವು ಮೋಟಿವೇಟ್ ಹೇಗೆ ಮಾಡೋದು ಅಂತಂದಾಗ ಒಂದು ಸ್ಕಿಲ್ಸ್ಗಳನ್ನು ಬಳಸ್ಕೊಂಡು ಆ ಸ್ಕಿಲ್ಸನ್ನು ಏನಾಗಬೇಕು ಪಾಸಿಟಿವ್ ವೇಯಲ್ಲಿ ಯೂಸ್ ಆಗುವಂತೆ ನಾವು ಮೋಟಿವೇಟ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಅಕ್ವೈರ್ ನ್ಯೂ ರೆಸ್ಪಾನ್ಸಸ್. ಇಲ್ಲಿ ನೀವು ಕೌನ್ಸಿಲಿಂಗ್ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಯಾವುದೇ ಎಂಪಥೆಟಿಕ್ ಒಂದು ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ಅಥವಾ ಪಾಸಿಟಿವ್ ಒಂದು ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ನೀವು ಕೌನ್ಸಿಲಿಂಗನ್ನು ಮಾಡ್ತಾ ಇರಬೇಕಾದ್ರೂ ಸಹ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಲಿಸ್ನಿಂಗ್ ಅಂತಕ್ಕಂಥ ಒಂದು ಸ್ಕಿಲ್ಸನ್ನು ಕರೆಕ್ಟಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೇ ಆದರೆ ಅಥವಾ ಐ ಕಾಂಟ್ಯಾಕ್ಟ್ ಮತ್ತು ಬಾಡಿ ಲ್ಯಾಂಗ್ವೇಜಸ್ಸನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದರೆ ಸಹಜವಾಗಿ ನಮಗೆ ಗೊತ್ತಿತ್ತೋ ಗೊತ್ತಿಲ್ಲದ ಹಾಗೆ ಆ ವ್ಯಕ್ತಿ ತನ್ನ ಇನ್ನರ್ ಫೀಲಿಂಗ್ಸನ್ನು, ತನ್ನ ಇನ್ನರ್ ಆ್ಯಟಿಟ್ಯೂಡ್ಸನ್ನು ಹೊರಹಾಕುವಂಥ ಸನ್ನಿವೇಶ ಇರುತ್ತೆ. ಅದಕ್ಕೆ ನಾವು ಸಿಗ್ಮಂಡ್ ಫ್ರೈಡ್ರವರ ಒಂದು ಫ್ರೀ ಅಸೋಸಿಯೇಷನ್ ಥೆರಪೀಸನ್ನು ಅದಕ್ಕೆ ನಾವು ಭಾಳ ಸೂಕ್ತವಾದಂಥ ಉದಾಹರಣೆ ಅಂತ ತಿಳ್ಕೊಬೋದು. ಹೇಗೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಮಾತಾಡಲು ಬಿಟ್ಟಾಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೇಳಲು ಅವನಿಗೆ ಪ್ರೇರೇಪಣೆಯನ್ನು ಮಾಡಿದಾಗ ಅಥವಾ ಮೋಟಿವ್ ಮಾಡಿದಾಗ ಆ ವ್ಯಕ್ತಿ ಹೇಳ್ತಾ ಹೇಳ್ತಾ ಎಮೋಷ್ನಲಿ ಸಮ್ ಟೈಮ್ ಇಂಬ್ಯಾಲೆನ್ಸ್ ಆಗಿ ಇನ್ಡೆಪ್ತ್ ಅವನ ಒಂದು ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆ ಸಹಜವಾಗಿ ಹೊರಗಡೆ ಎಲ್ಲೋ ಒಂದು ಕಡೆ ಇಡುವುದು ಉಂಟು. ಹೀಗಾಗಿ ನಾವು ಯಾವಾಗಲೂ ಏನು ಮಾಡಬೇಕು ಅಂತಂದಾಗ ಅವನಿಂದ ಬರ್ತಕ್ಕಂಥ ನ್ಯೂ ರೆಸ್ಪಾನ್ಸಸ್ಸನ್ನು ನಾವೇನು ಮಾಡಬೇಕು ಅಂತಂದಾಗ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿದಾಗ ಏನಾಗುತ್ತೆ, ಸಹಜವಾಗಿ ನಾವು ಇಂಪ್ರೂವೈಸೇಷನ್ ಮಾಡ್ಕೊಳ್ಳಲ್ಲಿ ಭಾಳಷ್ಟು ಉಪಯೋಗವಾಗುತ್ತೆ. ಅದು ನಾವು ಕಾರ್ಯರೂಪದಲ್ಲಿ ತಗೊಂಡು ಬಂದಾಗ 100% ಅದು ಏನಾಗುತ್ತೆ, ಭಾಳಷ್ಟು ಸಕ್ಸಸ್ಸು ಆಗುತ್ತೆ ಅಂತ. ಇಲ್ಲಿ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಓದಲು ಬರೆಯಲು ಭಾಳಷ್ಟು ಹಿಂದುಳಿದಿದ್ದಾನೆ, ಓದು ಮತ್ತು ಬರೆಯುವುದರಲ್ಲಿ. ಅವನಿಗೆ ಚಿತ್ರಗಳು ಮಾಡುವುದು ಅಂತಂದಾಗ ಸಹಜವಾಗಿ ಸಿಹಿ ತಿಂದಷ್ಟು ಸಂತೋಷ. ಹೀಗಿದ್ದಾಗ ಆ ಕಲೆಯನ್ನು ನೀವೇನಾದರೂ ಗುರುತಿಸಿದ್ದೇ ಆದರೆ ಅದರಲ್ಲೇ ಮುಂದುವರಿಸುವಂತೆ ನೀವು ಏನು ಮಾಡಿ ಅಂತಂದಾಗ ಅವನನ್ನು ಪ್ರೇರೇಪಿಸಿ. ಸಹಜವಾಗಿ ಆ ಮಗು ಒಂದಿಲ್ಲ ಒಂದು ದಿವಸ ಒಳ್ಳೆಯ ಚಿತ್ರಕಾರ ಆಗ್ಬೋದು. ಹೀಗೆ ನಾವು ಅದನ್ನು ಅವನ ಒಳಗಡೆ ಇರ್ತಕ್ಕಂಥ ಸ್ಕಿಲ್ಸ್ಗಳು ಏನಿದೆಯೋ ಅದನ್ನು ಅದನ್ನು ಎನ್ಹಾನ್ಸ್ಮೆಂಟ್ ಒಂದು ಆಗುವಂತೆ ಮೋಟಿವೇಟ್ ಮಾಡುವುದರ ಜೊತೆಗೆ ಕಾರ್ಯರೂಪದಲ್ಲಿ ತರುವಂತೆ ನಾವು ಅದನ್ನು ಮಾಡಬೇಕು. ಇದು ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಫಂಕ್ಷನ್ ಆಗಿರಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಇದು ಒಬ್ಬ ವ್ಯಕ್ತಿ ಸಹಜವಾಗಿ ಕಾರ್ಲ್ ರೋಜರ್ ಅವರು ಹೇಳಿದಾಗೆ 100% ಫುಲ್ಲಿ ಫಂಕ್ಷನ್ಡ್ ಪರ್ಸನ್ ಆಗಿ ಹೊರಬರ್ಬೋದು. ಇನ್ನು ಮೂರನೇ ಗುಣ ಏನು ಅಂತಂದಾಗ ದ ಗೋಲ್ ಮೀಟ್ ಇವ್ಯಾಲ್ಯುವೇಟಿವ್ function in a counseling whereby client's goal help the counselors to select to select and evaluate different counseling strategies appropriate to achieve the client goals. ನಾವು ಒಂದು ವೇಳೆ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ತಾ ಹೋದರೆ, ಕರೆಕ್ಟಾಗಿ ವ್ಯಕ್ತಿಯನ್ನು ಗಮನಿಸ್ತಾ ಹೋದರೆ, ಅವನಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನು ಆಲಿಸ್ತಾ ಹೋದರೆ ನಾವು ಕ್ಲೈಂಟಿನ ಗುರಿ ತಲುಪುವುದರ ಜೊತೆಗೆ ನಮ್ಮ ಗುರಿಯನ್ನು ನಾವು ತಲುಪಬಹುದು. ಯಾವ ಮೆಥಡ್ಸನ್ನು, ಯಾವ ಟೆಕ್ನಿಕ್ಸನ್ನು ಬಳಸ್ಬೋದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ನಾವು ಒಂದು ವೇಳೆ ಅರ್ಥ ಮಾಡಿಕೊಂಡ್ರೆ ಅವನು ಗುರಿ ತಲುಪ್ತಾನೆ ಹಾಗೂ ನಾವು ನಮ್ಮ ಗುರಿಯನ್ನು ತಲುಪ್ತೀವಿ. ಇಬ್ಬರಲ್ಲಿಯೂ ಸಂತೋಷ, ಇಬ್ಬರ ಮುಖದಲ್ಲಿಯೂ ನಗು ನಾವೇನು ಮಾಡ್ಬೋದು, ಕಾಣ್ಬೋದು. ಹೀಗೆ ಈ 3 ಗುರಿಗಳು ಏನಿದೆ ಅಂತಂದಾಗ ನಾವು ಸರಿಯಾದ ರೀತಿಯಲ್ಲಿ ಕಾರ್ಯಾತ್ಮಕವಾಗಿ ನಾವು ಮೋಟಿವೇಟ್ ಮಾಡಿದ್ದೇ ಆದರೆ ಅಥವಾ ಆ ವ್ಯಕ್ತಿಯ ಒಂದು ಕ್ಲೈಂಟ್ಸ್ನ ಒಂದು ಏನು ಫಂಕ್ಷನ್ಸ್ ಇದೆಯೋ ಅದನ್ನು ನಾವು ಕರೆಕ್ಟಾಗಿ ಒಂದು ಅಕ್ವೈರ್ ಮಾಡಿ ಅದರ ರೆಸ್ಪಾನ್ಸಸ್ಸನ್ನು ಐಡೆಂಟಿಫೈ ಮಾಡಿದ್ದೇ ಆದರೆ ಮತ್ತು ಪ್ರತಿಯೊಂದು ಒಂದು ಸ್ಟ್ರಾಟಜೀಸನ್ನು ಅಡ್ಯಾಪ್ಟ್ ಮಾಡಿಕೊಂಡು ನಾವು ಆ ಕ್ಲೈಂಟಿನ ಗುರಿ ತಲುಪುವಲ್ಲಿ ಮಾಡಿದ್ರೆ ನಾವು 100% ನಮ್ಮದು ಗುರಿಯನ್ನು ತಲುಪುತ್ತೆ. ಈ ಗುರಿಗಳು ನಾವೇನು ಹಾಕ್ಕೊಂಡಿರ್ತೀವಿ ಅದು ಭಾಳಷ್ಟು ಕಾರ್ಯಾತ್ಮಕವಾಗಿರುತ್ತೆ ಅನ್ನೋದನ್ನು ನಾವು ಹೇಳ್ಬೋದು. ಇನ್ನು ಹ್ಯಾಕ್ನಿ ಆ್ಯಂಡ್ ಕಾರ್ಡ್ಮಿಯರ್ ಅಂತಕ್ಕಂಥವರು 1996 ಕೆಲವೊಂದಿಷ್ಟು
ಗುರಿಗಳ ಒಂದು ಕಾರ್ಯರೂಪದಲ್ಲಿ ಹೇಗೆ ತರ್ಬೋದು, ನಮ್ಮ ಗುರಿಗಳು ನಾವೇನು ಗುರಿಗಳನ್ನು ಹಾಕ್ಕೊಂಡಿರ್ತೀವೋ ಅದು ಯಾವ ರೀತಿಯಾಗಿ ಕಾರ್ಯರೂಪದಲ್ಲಿ ತರಬಹುದು ಅನ್ನುವುದನ್ನು ಅವ್ರೇನು ಮಾಡ್ತಾರೆ ಅಂತಂದಾಗ ಹೇಳ್ತಾ ಹೋಗ್ತಾರೆ. ಕೌನ್ಸಿಲಿಂಗ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ಡೀಲಿಂಗ್ ವಿತ್ ಲೈಫ್ಸ್ ಪ್ರಾಬ್ಲಮ್ ಅಲ್ವಾ. ಮನುಷ್ಯ ತನ್ನ ಜೀವನದ ಜೊತೆ ಇಲ್ಲಿ ಡೀಲ್ ಮಾಡ್ತಕ್ಕಂಥ ಸನ್ನಿವೇಶ. ಯಾವುದೋ ಒಬ್ಬ ವ್ಯಕ್ತಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾನೆ, ಯಾವುದೇ ಒಬ್ಬ ವ್ಯಕ್ತಿ HIV ಬಳಲ್ತಾ ಇದ್ದಾನೆ, ಯಾವುದೋ ಒಬ್ಬ ವ್ಯಕ್ತಿ ಕೋವಿಡ್ ಪಾಸಿಟಿವಿಂದ ಬಳಲ್ತಾ ಇದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ತನ್ನ ಜೀವನದ ಜೊತೆ ಆಟ ಆಡಿದ ಹಾಗೆ ಆಗುತ್ತೆ. ಸ್ವಲ್ಪ ಎಲ್ಲಾದರೂ ಎಡವಿದ್ರೆ, ಇಮೋಷ್ನಲಿ ಇಂಬ್ಯಾಲೆನ್ಸ್ ಆದರೆ 100% ಸಾವು ಸಹಜನೇ. ಅಹಿತಕರ ಘಟನೆಗಳಿಗೆ ಒಳಗಾಗುವುದು ಭಾಳ ಸಹಜನೇ. ಹೀಗಾಗಿ ಯಾವುದೇ ಒಬ್ಬ ಕೌನ್ಸ್ಲಿಂಗ್ ಸನ್ನಿವೇಶದಲ್ಲಿ ಕ್ಲೈಂಟನ ಒಂದು ಭಾವನೆಗಳಿಗೆ ತುಚೆ ಬಾರದಂತೆ ನಡೆದುಕೊಳ್ಳುವುದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ಆ ಸಮಸ್ಯೆಗಳನ್ನು ಗುರುತಿಸುವುದು ಇನ್ನೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಭಾಳಷ್ಟು ಕೌನ್ಸಿಲಿಂಗ್ ಸೆಷನ್ಗಳಲ್ಲಿ ಯಾಕೆ ಈ ರೀತಿಯಾದಂಥ ಕೆಲವೊಂದು ಅಹಿತಕರವಾದಂಥ ಘಟನೆಗಳು ನಡೆಯುತ್ತೆ ಅಂತಂದರೆ, ನಮ್ಮಲ್ಲಿ ಒಂದು ಲಿಸ್ನಿಂಗ್ ಒಂದು ಕೆಪಾಸಿಟಿ ಭಾಳಷ್ಟು ಕಮ್ಮಿ ಇರ್ತಕ್ಕಂಥವ್ರು, ಲಿಸ್ನಿಂಗ್ ಸ್ಕಿಲ್ಲು ಭಾಳಷ್ಟು ಕಡಿಮೆ ಇದೆ. ಹಿಯರಿಂಗ್ ಒಂದು ಸ್ಕಿಲ್ಸ್ಗಳು ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಹೈಪೋಥೆಟಿಕಲ್ ಒಂದು ವ್ಯೂಸಲ್ಲಿ ನೋಡ್ತಕ್ಕಂಥದ್ದು. ಹೀಗೆ ಅವೆಲ್ಲದರಿಂದ ನಾವು ಹೊರಗಡೆ ಬಂದೆವು ಅಂತಂದಾಗ ಆ ಸಮಸ್ಯೆಗಳನ್ನು ಭಾಳ ಸರಳವಾಗಿ ಬೆಳೆಸ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ಕೌನ್ಸಿಲಿಂಗ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ಡೀಲಿಂಗ್ ವಿತ್ ಲೈಫ್ಸ್ ಪ್ರಾಬ್ಲಮ್. ನಾವು ಜೀವನದ ಜೊತೆಗೆ ನಾವು ಇವತ್ತೇನು ಮಾಡ್ತಾಯಿದ್ದೀವಿ, ಡೀಲ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಪೀಪಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಡಿಸ್ಟ್ರೆಸ್ಸಿಂಗ್ ಡಿಫಿಕಲ್ಟೀಸ್ ಇನ್ ದೇರ್ ಲೈಫ್ಸ್. ದೇ ಸಮ್ಟೈಮ್ಸ್ ಟರ್ನ್ ಟು ಅನದರ್ ಪರ್ಸನ್ ಫಾರ್ ಹೆಲ್ಪ್. ಸಹಜವಾಗಿ ಈ ರೀತಿಯಾದಂಥ ನೋವುಗಳಿಂದ ನಾವು ನರಳ್ತಾ ಇರಬೇಕಾದಾಗ, ಈ ರೀತಿಯಾದಂಥ ನೋವುಗಳಿಂದ ನಾವು ಹೋಗ್ತಾ ಇರಬೇಕಾದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಸಹಾಯ ಕೇಳುವುದು ಸಹಜ. ದಿಸ್ ಕುಡ್ ಬಿ ಆ ಟ್ರಸ್ಟೆಡ್ ಫ್ರೆಂಡ್, ಫ್ಯಾಮಿಲಿ ಮೆಂಬರ್ ಆರ್ ರಿಲಿಜಿಯಸ್ ಲೀಡರ್. ಇವ್ರು ಯಾರಾಗ್ಬೋದು, ಯಾರಿಗೆ ಸಹಾಯ ಕೇಳ್ಬೋದು ಆ ವ್ಯಕ್ತಿ ಅಂತಂದಾಗ ಹತ್ತಿರದ ಸ್ನೇಹಿತನ ಆಗಿರ್ಬೋದು. ನಮಗೆ ಕಣ್ಣಿಗೆ ಕಾಣಿಸೋನು ಮೊದಲು ಸ್ನೇಹಿತ. ನಮ್ಮ ನೋವುಗಳನ್ನು ನಾವು ಹೇಳುವುದು ಸ್ನೇಹಿತನಿಗೆ. ದ ಫ್ರೆಂಡ್ ಈಸ್ ಮೋರ್ ದ್ಯಾನ್ ದಿ ಫಾದರ್. ನಾವು ತಂದೆ ಎದುರುಗಡೆ ಹೇಳಲಾರ್ದಂಥ ಹಲವಾರು ವಿಷಯಗಳು, ತಾಯಿ ಎದುರುಗಡೆ ಹೇಳಲಾರ್ದಂಥ ಹಲವಾರು ವಿಷಯಗಳು ನಾವು ಸ್ನೇಹಿತರ ಜೊತೆಗೆ ಹಂಚ್ಕೊಳ್ತೀವಿ. ಹೀಗಾಗಿ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದಾಗ ಒಳ್ಳೆಯ ಸ್ನೇಹಿತ ಸಿಗುವಂಥದ್ದು. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತ ಸಿಕ್ಕ ಅಂತಂದಾಗ ಏನು ಬೇಕಾದವನು ಮಾಡ್ಬೋದು ಅಂತ, ಭಾಳ ಸಂತೋಷವಾಗಿ ಜೀವನವನ್ನು ಕಳೀಬೋದು. ಅದಕ್ಕೆ ಅದೇ ಸಂಗಾತಿ ಆಗಿರ್ಬೋದು ಅಥವಾ ಸ್ನೇಹಿತ ಆಗಿರ್ಬೋದು. ಹೀಗಾಗಿ ಅವ್ರು ಹೇಳ್ತಾರೆ, ಮೊದಲು ಈ ನೋವಿನಿಂದ ಹೋಗ್ತಾ ಇರಬೇಕಾದಾಗ ಮೊದಲು ನಮಗೆ ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಬರುವುದು ಯಾರು ಅಂತಂದಾಗ ಫ್ರೆಂಡ್. ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಇನ್ನಿತರ ಹತ್ತಿರದ ವ್ಯಕ್ತಿಗಳಾಗಿರ್ಬೋದು. ಅವರೆದುರುಗಡೆ ನಾವು ಕೆಲವೊಂದು ಬಾರಿ ನೋವುಗಳನ್ನು ಹೇಳ್ಕೊಳ್ತೀವಿ. ನನಗೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನೆನಪಾಗುತ್ತೆ ನೋಡಿ. ಯಾವುದೋ ಒಬ್ಬ ವ್ಯಕ್ತಿ ಸಾಯುವುದಕ್ಕಿಂತ ಮುಂಚೆ ತನಗೆ ಭಾಳ ಬೇಕಾದವರ ಹತ್ತಿರ ಹೋಗಿ ಅವರನ್ನು ಭೇಟಿಯಾಗಿ ಮಾತಾಡಿಕೊಂಡು, ನೋಡಪ್ಪ ಮುಂದೆ ಸ್ವಲ್ಪ ನನ್ನ ಮನೆ ಕಡೆ ಸ್ವಲ್ಪ ನಿಗಾ ಇರಲಿ, ಸ್ವಲ್ಪ ನೀನು ನೋಡಿಕೊಳ್ಳು ಅಂತಕ್ಕಂಥ ಫೀಲಿಂಗ್ಸನ್ನು ಹೇಳ್ತಾನೆ. ಇಲ್ಲ ತಾಯಿ ಅಥವಾ ತಂದೆ ಇದ್ದಾಗ ಅವರ ಹತ್ರ ಹೋಗಿ ಮುಂದೆ ತನ್ನ ಕಾರ್ಯವನ್ನು ಅವನು ಮಾಡ್ಕೊಳ್ತಾನೆ. ಬಹುಶಃ ಗಣೇಶ್ ಅಂತ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಿಂದ 1 ವರ್ಷದ ಹಿಂದೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು, ಇನ್ನೂ ಹಲವಾರು ವ್ಯಕ್ತಿಗಳು ಅಂಥವ್ರು ಸಿಗ್ತಾರೆ. ಅವರು ಸಾಯೋದಕ್ಕಿಂತ ಮುಂಚೆ ತಮಗೆ ಭಾಳ ಹತ್ತಿರವಾಗಿರ್ತಕ್ಕಂಥವ್ರ ಹತ್ತಿರ ಹೋಗಿ ಸ್ವಲ್ಪ ಅವರನ್ನು ನೋಡಿ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಒಂದೆರಡು ಕುಶಲೋಪಾರಿ ಮಾತುಗಳನ್ನು ಆಡಿ
ತಮ್ಮ ಜೀವನಕ್ಕೆ ಅಂತ್ಯವನ್ನು ಹಾಡ್ತಾರೆ. ಅದಕ್ಕಾಗಿ ಫ್ರೆಂಡ್ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಹತ್ತಿರದವರಾಗಿರ್ಬೋದು, ಇವರಿಗೆ ತಮ್ಮ ಭಾವನೆಗಳನ್ನು ಹೇಳ್ಕೊಳ್ತಾರೆ. ಅದಕ್ಕೆ ಕೌನ್ಸ್ಲರ್ ಆಗಿರೋವನು ಒಂದು ವೇಳೆ ಈ ರೀತಿಯಾದಂಥ ಕ್ಲೈಂಟ್ಸನ್ನು ಬಂದಾಗ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕಂದರೆ ಮನುಷ್ಯನ ಮನಸ್ಸು ಹೂವಿನಕ್ಕಿಂತಲೂ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಒಂದು ಮನೆಯನ್ನು ಬಿದ್ದರೆ ನಾವು ಮತ್ತೆ ಅದಕ್ಕಿಂತಲೂ ಸುಂದರವಾದಂಥ ಮನೆಯನ್ನು ಕಟ್ಬೋದು. ಆದರೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಒಡೆದ್ರೆ, ಒಬ್ಬ ವ್ಯಕ್ತಿಯ ಮನಸ್ಸಿಗೆ ನೋವನ್ನು ಉಂಟಾದರೆ ಮತ್ತೆ ಅದು ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ. ಇಟ್ ಇಸ್ ಸೋ ಡಿಫಿಕಲ್ಟ್, ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ಹೀಗಾಗಿ ಮನಸ್ಸು ಈ ರೀತಿ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು ನೋವಿನಿಂದ ಬಂದಾಗ ಅದಕ್ಕೆ ಭಾಳಷ್ಟು ಪಾಸಿಟಿವ್ ಆಗಿ ಸ್ಪಂದಿಸುವುದನ್ನು ನಾವು ಕಲ್ತ್ಕೋಬೇಕು. ಇದು ನಮ್ಮ ಕಾರ್ಯವಾಗಿರಬೇಕು. ದೇ ಕುಡ್ ಆಲ್ಸೋ ಮೀಟ್ ವಿತ್ ಎ ಪರ್ಸನ್ ಹೂ ಹ್ಯಾಸ್ ಬಿನ್ ಟ್ರೈನ್ ಟು ಎಫೆಕ್ಟಿವ್ಲಿ ಹೆಲ್ಪ್ ದೆಮ್. ಇವರೆಲ್ಲರನ್ನ ಬಿಟ್ಟು ನಂತರ ಇವರ ಸಜೆಷನನ್ನು ತಗೊಂಡು ಯಾರು ಟ್ರೈನ್ಡ್ ಆಗಿರ್ತಾರೆ, ಯಾರು ಸ್ಕಿಲ್ಫುಲ್ ಆಗಿರ್ತಾರೆ, ಯಾರು ನಾಲೆಜಬಲ್ ಆಗಿರ್ತಾರೆ, ಯಾರು ಹಂಬಲ್ಡ್ ಆಗಿರ್ತಾರೆ, ಅಂಥವ್ರ ಹತ್ರ ಏನು ಮಾಡ್ತಾರೆ, ಬರ್ತಾರೆ. ಆ್ಯಂಡ್ ಅ ಕೌನ್ಸ್ಲರ್ ಈಸ್ ಅ ಟ್ರೈನ್ ಟು ಲೀಸನ್ ಆ್ಯಂಡ್ ರೆಸ್ಪಾಂಡ್ ಟು ಪೀಪಲ್ ಇನ್ ಇಮೋಷನಲ್ ಡಿಸ್ಟ್ರೆಸ್ ಆ್ಯಂಡ್ ಟು ಎಂಪವರ್ ದೆಮ್ ಟು ಡೀಲ್ ವಿತ್ ದೇರ್ ಡಿಫಿಕಲ್ಟೀಸ್. ಶ್ಯಾಂಪಿನ್ ಹೇಳ್ತಕ್ಕಂಥ ಮಾತುಗಳು 100ಕ್ಕೆ 100ರಷ್ಟು ಇಲ್ಲಿ ಸತ್ಯ. ಈ ರೀತಿಯಾಗಿ ಬಂದಾಗ ಆ ವ್ಯಕ್ತಿಯ ಮಾತುಗಳನ್ನು ಆಲಿಸಿ, ವ್ಯಕ್ತಿಗಳ ಒಂದು ಸಂವೇಗ ಅಥವಾ ಇಮೋಷನ್ಸ್ಗೆ ನೀವೇನು ಮಾಡಿ ಅಂತಂದರೆ ಭಾವನೆಗಳಿಗೆ, ಆ ಭಾವನೆಗಳ ಒತ್ತಡದಿಂದ ಕೂಡಿರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸಿ ಅವ್ರನ್ನ ಎಂಪವರ್ ಮಾಡಿ, ಅವರ ಸಮಸ್ಯೆಗಳನ್ನು ಏನು ಮಾಡಿ ಅಂತಂದಾಗ ಆ ಡಿಫಿಕಲ್ಟೀಸ್ ಏನು ಫೇಸ್ ಮಾಡ್ತಾಯಿದ್ದಾರೆ, ಸಮಸ್ಯೆಗಳನ್ನು ಎದುರಿಸುವಲ್ಲಿ ಕಾಠಿಣ್ಯತೆಯನ್ನು ಏನು ಎದುರಿಸ್ತಾ ಇದ್ದಾರೆ, ಆ ಕಾಠಿಣ್ಯತೆಯಿಂದ ಹೊರಗಡೆ ಬರುವಂತೆ ಮಾಡಿ. ಹೀಗೆ ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಇಟ್ಸ್ ಫೋಕಸ್ ಆನ್ ಅಸಿಸ್ಟಿಂಗ್ ದ ಕ್ಲೈಂಟ್ ಟು ಐಡೆಂಟಿಫೈ, ಟಾಕ್ ಅಬೌಟ್, ಎಕ್ಸ್ಪ್ಲೋರ್, ದ ಅಂಡರ್ಸ್ಟ್ಯಾಂಡ್ ದೇರ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಬಿಹೇವಿಯರ್ಸ್ ಆ್ಯಂಡ್ ಟು ವರ್ಕ್ ಔಟ್ ವಾಟ್ ಆ್ಯಕ್ಷನ್ ದೇ ವಾಂಟ್ ಟು ಟೇಕ್ ಆ್ಯಂಡ್ ವೈ ದೇ ಹ್ಯಾವ್ ಕನ್ಸರ್ನ್ ಆರ್ ಪ್ರಾಬ್ಲಮ್ಸ್. ಭಾಳ ಸುಂದರವಾದಂಥ ಮಾತುಗಳು, ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಮಾತುಗಳು. ಇಲ್ಲಿ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದೇ ನೊಂದ ಮನಸ್ಸುಗಳಿಗೆ ಸಹಾಯ ಮಾಡೋಕ್ಕೆ, ಬೆಂದಂಥ ಜೀವಿಗಳಿಗೆ ಉಸಿರನ್ನು ತುಂಬುವುದಕ್ಕೆ. ಹೀಗಾಗಿ ನಾವು ಕೌನ್ಸ್ಲರ್ ಆಗಿರ್ತಕ್ಕಂಥವರು ಅವರ ಮನಸ್ಸಿನ ಭಾವನೆಗಳು ಏನಿದೆಯಲ್ಲ, ನೋವಿನ ಭಾವನೆಗಳಿಗೆ ಸ್ಪಂದಿಸುವುದನ್ನು ಕಲಿತ್ಕೋಬೇಕು. ಯಾವಾಗ ನೋವಿನ ಭಾವನೆಗಳಿಗೆ ಸ್ಪಂದಿಸ್ತೀವೋ, ಆ ನೋವಿನ ಸಂಗತಿಗಳನ್ನು ಅರ್ಥೈಸುವಿಕೆ, ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ನೋವಿನ ಭಾವನೆಗಳನ್ನು ಅರ್ಥೈಸುವುದು ಮತ್ತು ಅರ್ಥ ಮಾಡಿಕೊಳ್ಳೋದು ಮತ್ತು ಗುರುತಿಸುವುದು. ಆ್ಯಂಡ್ ಟಾಕ್ ಅಬೌಟ್, ಅದರ ಬಗ್ಗೆ ಮಾತಾಡ್ತಾ 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 ಎಲ್ಲ ನೋವಿನ ಸಂಗತಿಗಳನ್ನು ಒಂದೊಂದಾಗಿ ಅಳತೆ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಎಕ್ಸ್ಪ್ಲೋರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಥಾಟ್ಸ್, ಆ ವಿಷಯಗಳಿಗೆ ಹೌದಾ ಹೀಗಾಯ್ತಾ, ಹೇಗಾಯಿತು, ಏನು ವಿಷಯ, ಹೀಗಾಗಿದೆಯಾ, ಹಾಂ, ಮತ್ತು ಈ ರೀತಿಯಾದಂಥ ಕೆಲವೊಂದು ನಿಮ್ಮ ಒಂದು ಇದನ್ನು ಗೆಸ್ಚರ್ಸ್ಗಳ ಮುಖಾಂತರ ಆ ವ್ಯಕ್ತಿಯ ಮನದಾಳದ ಮಾತುಗಳನ್ನು ಹೊರಬರುವಂತೆ ಮಾಡುವುದನ್ನು ನಾವು ರೂಢಿಸ್ಕೋಬೇಕು. ಅವನ ವಿಚಾರಗಳಿಗೆ ನಾವು ಕೈ ಹಾಕಬೇಕು. ಆವಾಗ ಅವನ ಮನಸ್ಸಿನಲ್ಲಿ ಅಡಗಿರತಕ್ಕಂಥ ಭಾವನೆಗಳು, ದ ಇನ್ನರ್ ಫೀಲಿಂಗ್ಸ್ ಆಫ್ ದಿ ಇಂಡಿವಿಜುವಲ್ಸ್ ಆ್ಯಂಡ್ ಇನ್ನರ್ ಡೈಲಾಮಾ ಇದೆಯಲ್ಲ, ಆ ಡೈಲಾಮಾ ಆಫ್ ದಿ ಇಂಡಿವಿಜುವಲ್ಸ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಥಾಟ್ಸ್ ಇದೆಯಲ್ಲ, ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಇಮೋಷನ್ಸ್ ಇದೆಯಲ್ಲ, ಅದನ್ನು ನಾವೇನು ಮಾಡಬೇಕು, ಅದನ್ನು ಗುರುತಿಸಬೇಕು. that type of the behavior you must be identify, you must be recognize. ಅದೇ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿತ್ತು. ಅಂಥವುಗಳನ್ನು ಗಮನಿಸಿ ಅದರಿಂದ ನಾವು ಹೊರಬರುವಂತೆ ಅವನ ವರ್ತನೆಯಲ್ಲಿ ಅಡಗಿರ್ತಕ್ಕಂಥ ನೋವುಗಳಿಂದ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತೆ ನಾವು ಮಾಡಲಿಕ್ಕೆ ಸಾಧ್ಯ ಇದೆ.
ಹೀಗೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದಾಗ ವೆನ್ ವಿ ಆರ್ ಶೋಯಿಂಗ್ ದ ಕನ್ಸರ್ನ್ ಅಬೌಟ್ ಹೀಸ್ ಇಮೋಷನ್ಸ್, ವೆನ್ ವಿ ಶೋಯಿಂಗ್ ದ ಕನ್ಸರ್ನ್ಸ್ ಅಬೌಟ್ ಹೀಸ್ ಸ್ಯಾಡ್ ಫೀಲಿಂಗ್ಸ್, ಯಾವಾಗ ಮಾತ್ರ ಇದು ಸಾಧ್ಯ ಇದೆ. ಆ್ಯಂಡ್ ಈಚ್ ಕ್ಲೈಂಟ್ ಈಸ್ ಯುನಿಕ್. ನಿಮಗೆ ಗೊತ್ತಿದೆ ಇದು, ಈ ಮಾತನ್ನು ಯುನಿಕ್ನೆಸ್ ಅಂತಕ್ಕಂಥ ಮಾತನ್ನು ಯಾವಾಗಲೂ ಈ ಒಂದು ವರ್ಡನ್ನು ಬಂದಾಗ ಅಲ್ಪೋರ್ಟ್ ಅವರ ಮಾತುಗಳನ್ನು ನೆನಪಿಸ್ಕೊಳ್ಳಿ. ಯಾಕಪ್ಪ ಅಂದರೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಭಾಳ ಭಿನ್ನವಾಗಿರ್ತಕ್ಕಂಥದ್ದು. ವ್ಯಕ್ತಿಯಿಂದ ವ್ಯಕ್ತಿಗೆ ಗುಣಗಳು ಭಾಳಷ್ಟು ವಿಭಿನ್ನವಾಗಿರುತ್ತೆ. ಯಾಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ನಮ್ಮ ಒಂದು ವರ್ತನೆಗಳು ಬದಲಾಗ್ತಾ ಹೋಗುತ್ತೆ, ಯಾಕೆ ನಾವು ಒಬ್ಬರಿಂದ ಇನ್ನೊಬ್ಬರ ರೀತಿ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ವಿ ಹ್ಯಾವ್ ದ ಸಮ್ ಯುನಿಕ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಗೋಲ್ಸ್ ವಿಚ್ ಆರ್ ಫೈನಲಿ ಅಗ್ರೀಡ್ ಅಪಾನ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಕೌನ್ಸಿಲರ್ need to be realistic and governed by the presenting concerns or problems of the client and the limitations of the services which are available. ಹೀಗೆ ಇದು ಇಬ್ಬರ ಮಧ್ಯೆ ನಡೀತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರೋದ್ರಿಂದ ನಮ್ಮ ಕಾರ್ಯಗಳನ್ನು ಭಾಳ ಚಾಕುಚಕ್ಯತೆಯಿಂದ ನಾವು ಅದನ್ನು ನಿರ್ವಹಿಸಬೇಕಾಗುತ್ತೆ. ಇದು ಭಾಳಷ್ಟು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲೆ ಈ ಕೌನ್ಸ್ಲಿಂಗ್ ಫಂಕ್ಷನ್ಸ್ಗಳ ಬಗ್ಗೆ ನೋಡಿದಾಗ ಅವ್ರು ಹೇಳ್ತಾರೆ, ಕ್ಯಾಂಪೇನ್ ಅಂತಕ್ಕಂಥವ್ರು, ದ ಮೇನ್ ಏಮ್ ಆಫ್ ಕೌನ್ಸ್ಲಿಂಗ್ ಈಸ್ ದಸ್ ಟು ಕ್ರಿಯೇಟ್ ಆ್ಯನ್ ಇಮೋಷ್ನಲಿ ಸೇಫ್ ಸ್ಪೇಸ್ ಆ್ಯಂಡ್ ಆ್ಯನ್ accepting caring relationship in which the client can explore, discover and clarify ways of living more satisfying and the resourceful. ನಾವು ಒಂದು ಪಾಸಿಟಿವ್ ಅಗ್ರಿಮೆಂಟ್ಸನ್ನು ಮಾಡಿಕೊಂಡು ಕರೆಕ್ಟಾಗಿ ನಾವು ಅಬ್ಸರ್ವೇಷನನ್ನು ಮಾಡಿ ಆ ವ್ಯಕ್ತಿಯ ಒಂದು ಭಾವನೆಗಳಿಗೆ ನಾವು ಒಂದಿಷ್ಟು ಅವಕಾಶಗಳನ್ನು ಕೊಟ್ಟು, ಸ್ಪೇಸನ್ನು ಕೊಟ್ಟು, ಸೇಫ್ ಆಗಿರ್ತಕ್ಕಂಥ ಸ್ಪೇಸನ್ನು ಕೊಟ್ಟಾಗ, ಅಕ್ಸೆಪ್ಟೆನ್ಸನ್ನು ತೋರಿಸಿದಾಗ, ಒಂದು ಪಾಸಿಟಿವ್ ಕೇರಿಂಗ್ ರಿಲೇಷನ್ಶಿಪ್ಪನ್ನು ಡೆವಲಪ್ ಮಾಡಿದಾಗ 100% ಆಗಿ ಏನಾಗುತ್ತೆ, ಅವನ ಪ್ರಾಬ್ಲಮ್ಸ್ಗಳು ಕ್ಲಾರಿಫೈ ಆಗ್ತಾ ಹೋಗುತ್ತೆ. ಯಾವಾಗ ಕ್ಲಾರಿಫೈ ಆಗ್ತಾ ಹೋಗುತ್ತೋ 100% ಅವನು ಸ್ಯಾಟಿಸ್ಫೈಯಿಂಗ್ ಲೈಫನ್ನು ಸಮಾಜದಲ್ಲಿ ಲೀಡ್ ಮಾಡ್ತಾನೆ, ರಿಸೋರ್ಸ್ಫುಲ್ಲಿ ಅವನ ಲೈಫನ್ನು ಸಮಾಜದಲ್ಲಿ ಲೀಡ್ ಮಾಡ್ತಾನೆ, ಫುಲ್ಲಿ ಫಂಕ್ಷನ್ಡ್ ವ್ಯಕ್ತಿಯಾಗಿ ಅಥವಾ ಇಂಡಿವಿಜುವಲ್ ಆಗಿ ಅವನು ಸೊಸೈಟಿಯಲ್ಲಿ ಬಾಳ್ವೆಯನ್ನು ಮಾಡ್ತಾನೆ. ಇದು ಪ್ರಮುಖ ಕಾರ್ಯವಾಗಿರಬೇಕು, ಇದು ಪ್ರಮುಖ ಗುರಿಯಾಗಿರಬೇಕು. ಅಂದಾಗ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಭಾಳ ಪ್ರಸಿದ್ಧಿಯನ್ನು ಪಡೆಯೋದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಥ್ರೂಔಟ್ ದ ಕೌನ್ಸ್ಲಿಂಗ್ ಪ್ರೋಸೆಸ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಗ್ರೋತ್ ಆ್ಯಂಡ್ ಚೇಂಜ್ ರಿಮೇನ್ಸ್ ವಿತ್ ದ ಕ್ಲೈಂಟ್. ಇಲ್ಲಿ ಇನ್ನೊಂದು ಹೊಸ ಪದ ನಾವು ಇವತ್ತು ನೋಡ್ತಾ ಇದ್ದೀವಿ. ಏನು? ಗ್ರೋತ್ ಆ್ಯಂಡ್ ಚೇಂಜ್. ಇದು ಬೇಕು, ಬದಲಾವಣೆ ಬೇಕು. ಯಾಕಂದರೆ ಪ್ರತಿ 10 ವರ್ಷಕ್ಕೊಮ್ಮ ಜಗತ್ತೇ ಬದಲಾವಣೆ ಆಗುತ್ತೆ, ಜಗತ್ತಿನ ವಿಚಾರ ಸರಣಿಯೇ ಬದಲಾವಣೆ ಆಗುತ್ತೆ. ಹಾಗಿದ್ದಾಗ ಮನುಷ್ಯ ಯಾಕೆ ಬದಲಾವಣೆ ಆಗಬೇಕು? ನೇಚರ್ ತನ್ನ 10 ವರ್ಷಕ್ಕೊಮ್ಮ ತಾನು ಬದಲಾಯಿಸ್ಕೊಳ್ಳುತ್ತೆ, ತನ್ನನ್ನು ತಾನು ಬದಲಾಯಿಸ್ಕೊಳ್ತಾ ಹೋಗುತ್ತೆ, ಹೊಸ ಹೊಸ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಅಂದಮೇಲೆ ಮನುಷ್ಯ ತನ್ನಲ್ಲಿ ಯಾಕೆ ಬದಲಾವಣೆಗಳನ್ನು ಇರಬಾರ್ದು? ಹೀಗಾಗಿ ಥ್ರೂಔಟ್ ದಿ ಕೌನ್ಸಿಲಿಂಗ್ ಪ್ರೋಸೆಸ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಗ್ರೋತ್ ಆ್ಯಂಡ್ ಚೇಂಜ್ ರಿಮೇನ್ಸ್ ವಿತ್ ದ ಕ್ಲೈಂಟ್ಸ್. Essentially it is about the helping others, so help themselves and helping them grow in the way that we choose. ಯಾವ ರೀತಿಯಾಗಿ ಅವನು ಜೀವನ ಮಾಡಬೇಕಂತನೋ ಆ ರೀತಿಯಾಗಿ ಜೀವನವನ್ನು ಮಾಡಿಕೊಳ್ಳುವಲ್ಲಿ ಅವನಿಗೆ ಸೆಲೆಕ್ಷನ್ಸನ್ನು ಕೊಡಿ, ಅವನಿಗೆ ಚಾಯ್ಸನ್ನು ಕೊಡಿ. ಹೀಗೆ ಮಾಡಬೇಕು ಅಂಥೇಳಿ ಅವನ ಮೇಲೆ ಪ್ರೆಷರೈಸ್ ಮಾಡೋಕ್ಕೆ ಹೋಗಬೇಡಿ, ಒತ್ತಡವನ್ನು ಹೇರಬೇಡಿ. ಅವನು ಏನು ಮಾಡಬೇಕಂತನೋ ಲೆಟ್ ಹಿಮ್ ಡೂ. ಯಾವ ಕಾರ್ಯದಲ್ಲಿ ತೊಡಗಬೇಕಂತನೋ ಆ ಪಾಸಿಟಿವ್ ಆಗಿದ್ದಾಗ ಅದರಲ್ಲಿ ಮುನ್ನಡೆಯುವಂತೆ ಮಾಡಿ. ನೆಗೆಟಿವಲ್ಲಿ ಮಾತ್ರ ಮೋಟಿವೇಟ್ ಮಾಡೋಕ್ಕೆ ಹೋಗಬೇಡಿ. ಆ ನೆಗೆಟಿವ್ ಆ್ಯಟಿಟ್ಯೂಡ್ಸನ್ನು ಏನು ಮಾಡಿ ಅಂತಂದಾಗ ಫೈಂಡ್ ಔಟ್ ಮಾಡಿ, ಕ್ಲಾರಿಫಿಕೇಷನ್ನ ಕೊಡಿಸಿ, ತಪ್ಪು ಅನ್ನುವ ಭಾವನೆ ಅವನಲ್ಲಿ ಬರುವಂತೆ, ಅವನು ಅದು ತಪ್ಪು ಮತ್ತು ಸರಿ ಅನ್ನುವ ಗುರುತಿಸುವ ಒಂದು ಸಾಮರ್ಥ್ಯವನ್ನು ಅವನಲ್ಲಿ ಬೆಳೆಸಿ, ಸರಿಯಾದ ಮಾರ್ಗದಲ್ಲಿ ಅವನ ಸೆಲೆಕ್ಷನ್ ಸರಿಯಾಗಿತ್ತು ಅಂತಂದಾಗ ಸರಿಯಾದ ಮಾರ್ಗದಲ್ಲಿ ಮುಂದೆ ಹೋಗುವಂತೆ ಅವನನ್ನು ಏನು ಮಾಡಿ, ಮೋಟಿವೇಟ್ ಮಾಡಿ. ದಟ್ ಈಸ್ ದ ಗುಡ್ ವೇ. ಹೀಗೆ ಆ ಕೌನ್ಸ್ಲರ್ ಆಗಿರ್ತಕ್ಕಂಥವನು ಕೌನ್ಸ್ಲಿಂಗ್ ಸೆಷನ್ನಲ್ಲಿ ಈ ರೀತಿಯಾದಂಥ ಕಾರ್ಯಗಳಲ್ಲಿ ಏನು ಮಾಡಬೇಕು ಅಂತಂದಾಗ ಗೋಲ್ಗಳನ್ನು ಕಾರ್ಯರೂಪದಲ್ಲಿ ತರುವಂತೆ ಮಾಡಬೇಕು.
ಇದರ ಒಂದು ಪ್ರಮುಖ ಕಾರ್ಯಗಳು ಇಲ್ಲಿ ಕೇವಲ ಒಂದು 4-5 ವರ್ಡಿಂಗ್ಸ್ಗಳಲ್ಲಿ ಹಾಕಿರ್ತಕ್ಕಂಥದ್ದು. ಈ ಕೌನ್ಸಿಲಿಂಗ್ ಗೋಲ್ಸ್ ಏನಿದೆಯಲ್ಲ, ಇದರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಏನು, ವಾಟ್ ಆರ್ ದ ಮೇಜರ್ ದ ಫಂಕ್ಷನ್ಸ್ ಆಫ್ ದಿಸ್ ಕೌನ್ಸಿಲಿಂಗ್ ಗೋಲ್ಸ್ ಅಂತ ನಾವೇನಾದರೂ ಮಾತಾಡಿದ್ದೆ ಆದರೆ, ದಟ್ ಈಸ್ ಮೇನ್ ಇಂಟೆನ್ಷನ್ ಆಫ್ ದಿ ಕೌನ್ಸಿಲಿಂಗ್, ದ ಮೇನ್ ಫಂಕ್ಷನ್ಸ್ ಆಫ್ ದಿ ಯುವರ್ ಗೋಲ್ ಈಸ್ ರಿಡ್ಯೂಸ್ ದ ಟೆನ್ಷನ್ and resolving the conflicts and increasing the understanding and also increasing the self acceptance. These four are the main function of your counseling goals. ಹೌದು ತಾನೇ? ನಾವು ಬಂದಿರತಕ್ಕಂಥ ವ್ಯಕ್ತಿಯೇ ಏನು ಮಾಡಬೇಕಾಗಿದೆ, ನಾವು ಅವನನ್ನು ಚಾಕ್ಲೇಟ್ ಕೊಟ್ಟು ಕಳಿಸೋದಲ್ಲ. ನಾವು ಮಾಡಬೇಕಾಗಿರೋದು ಏನು ಅಂತಂದಾಗ, ಅವನಲ್ಲಿರ್ತಕ್ಕಂಥ ಪ್ರಾಬ್ಲಮ್ ತೆಗೆದುಕೊಂಡು ಏನು ಬಂದಿರ್ತಾನೋ, ಏನು ಟೆನ್ಷನನ್ನು ತೆಗೆದುಕೊಂಡು ಬಂದಿರ್ತಾನೋ, ಆ ಟೆನ್ಷನನ್ನು ಕಡಿಮೆ ಮಾಡಿ, ಟೆನ್ಷನಿಂದ ರಿಲೀಫ್ ಮಾಡಿ ಅವನನ್ನು ಸಂಪೂರ್ಣ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುವುದು. ವಿತೌಟ್ ಟೆನ್ಷನ್ ಈ ಕೌನ್ಸಿಲಿಂಗ್ ಸೆಂಟ್ರಿಂದ ಹೊರಗಡೆ ಹೋಗಬೇಕು ಆ ವ್ಯಕ್ತಿ. ದಿಸ್ ಈಸ್ ದ ಮೇನ್ ಫಂಕ್ಷನ್. ಆ ಗೊಂದಲಗಳಿದೆಯಲ್ಲ, ಗೊಂದಲಗಳನ್ನು ಇಟ್ಕೊಂಡು ಬಂದಿದ್ದಲ್ವ, ಆ ಗೊಂದಲಗಳನ್ನು ಪರಿಹಾರ ಮಾಡಿ ಗೊಂದಲ ಇಲ್ಲದ ಹಾಗೆ ಗೊಂದಲ ಮುಕ್ತನಾಗಿ ಹೋಗುವಂತೆ ನಾವು ಮಾಡ್ತಕ್ಕಂಥದ್ದು ಇದು ಪ್ರಥಮ ಕಾರ್ಯ ಆಗಿರಬೇಕು. ಇದು ನಮ್ಮ ಗುರಿಯ ನಮ್ಮ ಗುರಿ ಕಾರ್ಯರೂಪದಲ್ಲಿ ತರುವಂತೆ ನಾವು ನಿರ್ವಹಿಸಬೇಕು. ಆ್ಯಂಡ್ ಆಲ್ಸೋ ಇನ್ಕ್ರೀಸಿಂಗ್ ಅಂಡರ್ಸ್ಟ್ಯಾಂಡಿಂಗ್, ಇದು ಭಾಳ ಇಂಪಾರ್ಟೆಂಟ್. ಇದು ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ತಾನೋ, ತನ್ನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಅರ್ಥ ಮಾಡ್ಕೊಳ್ತಾನೋ, ತನ್ನಲ್ಲಿರ್ತಕ್ಕಂಥ ಒಂದು ಸ್ಟ್ರೆಂತನ್ನು ಅರ್ಥ ಮಾಡ್ಕೊಳ್ತಾನೋ, ಆವಾಗ ಅವನು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಯಾವ ರೀತಿ ಆದ್ರೂ ಅವನು ಮಾಡ್ಬೋದು. ಬಹುಶಃ ಇಲ್ಲಿ ನಾವು ನೆಪೋಲಿಯನ್ ಬೋನಾಪಾರ್ಟ್ನ ಒಂದು ಉದಾಹರಣೆಯನ್ನು ತಗೊಳ್ಬೋದು. ಯಾಕೆ ಇನ್ಕ್ರೀಸಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಾಗ, ಆ ನೆಪೋಲಿಯನ್ ಬೋನಾಪಾರ್ಟ್ಗೆ ಆ ವಾರ ಆಗೋದಕ್ಕಿಂತ ಮುಂಚೆ ತಾನೇನು ಅನ್ನೋದು ಗೊತ್ತಿರಲಿಲ್ಲ. ವಾರಿನ ನಂತರ ಅವನಿಗೆ ಅರ್ಥ ಆಗುತ್ತೆ ನಾನೇನಿದ್ದೀನಿ ಅಂತ ಅನ್ನೋದನ್ನು. ಇಡೀ ಜಗತ್ತೇ ಬರಿಗಾಗುವಂತೆ ಆ ಒಂದು ಯುದ್ಧದಲ್ಲಿ ಗೆಲ್ತಾನೆ. ಕೆಲವು ವ್ಯಕ್ತಿಗಳ ಬೆರಳೆಣಿಕೆಯಷ್ಟು ವ್ಯಕ್ತಿಗಳನ್ನು ಸೈನಿಕರನ್ನು ತೆಗೆದುಕೊಂಡು ಇಂಗ್ಲೆಂಡ್ ಮೇಲೆ ವಾರ್ ಮಾಡಿ ಇಂಗ್ಲೆಂಡ್ ಸೈನಿಕರನ್ನು ಸೋಲಿಸಿ ಒಂದು ಪ್ರಸಿದ್ಧಿಯನ್ನು ಪಡಿತಾನೆ. ಮುಂದೆ ಗೊತ್ತಿದೆ ನಿಮಗೆ ಮುಂದಿನ ವಿಚಾರ, ಇತಿಹಾಸದ ವಿಚಾರ. ಇಡೀ ಜಗತ್ತನ್ನೇ ಏನಾಗುತ್ತೆ ಅಂತಂದಾಗ ಆ ವ್ಯಕ್ತಿಯನ್ನು ನೋಡಿ ಮಾತಾಡುವಂತೆ, ಆ ವ್ಯಕ್ತಿಯನ್ನು ನೋಡಿ ಹೆದರುವಂತೆ, ಆ ವ್ಯಕ್ತಿಯನ್ನು ನೋಡಿ ಸಲ್ಯೂಟ್ ಹೊಡುವಂತೆ ಆಗುತ್ತೆ. ಹೀಗೆ ಯಾವಾಗಲೂ ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ ಯಾವುದು ಅಂತ ಅನ್ನೋದನ್ನು ಗೊತ್ತಾಗಬೇಕು, ಮತ್ತು ಸ್ಟ್ರೆಂತ್ ಯಾವುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇವೆರಡನ್ನು ನಾವೇನಾದರೂ ಅರ್ಥ ಮಾಡಿಸಿದ್ದೇ ಆದರೆ ಆ ವ್ಯಕ್ತಿ ಸಮಾಜದಲ್ಲಿ ಸರಿಯಾದ ಮಾರ್ಗದಲ್ಲಿ ಅವನು ತೆರಳ್ತಾನೆ. ಸರಿ ಮತ್ತು ತಪ್ಪುಗಳು ಮನುಷ್ಯನಿಗೆ ಗೊತ್ತಿರಬೇಕು. ಸರಿ ಇದ್ದಾಗ ನಾವು ಮುಂದುವರಿಬೇಕು, ತಪ್ಪು ಅಂತಾದಾಗ ಅದನ್ನು ನಾವು ತಿದ್ದುಕೊಳ್ಬೇಕು. ಈ ರೀತಿಯಾದಂಥ ಅಕ್ಸೆಪ್ಟೆನ್ಸ್ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಗೋಲ್ಗಳು, ಕೌನ್ಸ್ಲಿಂಗ್ನ ಗುರಿಗಳು ಏನಾಗುತ್ತೆ, ಕಾರ್ಯರೂಪಕ್ಕೆ ತಂದಾಗ 100% ಸಕ್ಸಸ್ಸಿವ್ ಕೌನ್ಸ್ಲಿಂಗ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.